ಇವತ್ತು ಸಿದ್ದರಾಮಯ್ಯನವರನ್ನ ಅಳಗಾಡಿಸೋದಕ್ಕೆ ಅವ್ರನ್ನ ಕುರ್ಚಿಯಿಂದ ಕೆಳಗಿಡಿಸೋದಕ್ಕೆ ಅವ್ರದೇ ಬರ್ತಡೇ ದಿನ ಮುಹೂರ್ತ ಇಟ್ಟಿದಿರಲ್ಲ, ಹೆಂಗದು? ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದು ಲೋಕಸಭಾ ಚುನಾವಣೆ ಎದುರಿಸಿದ್ದಾರಲ್ಲ, ನಾಚಿಕೆ ಆಗ್ಬೇಕಿತ್ತಲ್ವೇ ಕಾಂಗ್ರೆಸ್ ಸರ್ಕಾರಕ್ಕೆ? ಅದ್ ನಿಮ್ ಪಕ್ಷದಲ್ಲಿ ಫಸ್ಟ್ ನೀವು ಏನಾದ್ರೂ ಅವಲೋಕನ ಮಾಡಿದ್ರೆ, ಯಾರಾದ್ರೂ ಸೈಟ್ ತಗೊಂಡಿದ್ರೆ ಹೇಳ್ರಪ್ಪ, ಆಮೇಲೆ ಮುಜುಗರ ಆಗುತ್ತೆ ಅಂತ. ಯಾವ ನಿವೇಶನಗಳು ಮೈಸೂರು ಭಾಗದ ಬಡವರ ಪಾಲಾಗಬೇಕಿತ್ತು ಅದನ್ನು ಕೂಡ ಈ ಸರ್ಕಾರ ಲೂಟಿ ಹೊಡೆದಿದೆ. ಸಿದ್ದರಾಮಯ್ಯನವ್ರನ್ನ ತಂದು ನಿಲ್ಸಿದಿರಲ್ಲ, ಎಂತ ಮಾಸ್ಟರ್ ಮೈಂಡ್ ಸರ್ ನೀವು. ಮಾಡಿದ್ದುಣ್ಣೋ ಮರಾಯ ಅಂತ ಹೇಳ್ತಾರೆ ಹಿರಿಯರು. ವಿಜಯೇಂದ್ರ ಗಂಡಸಾದ್ರೆ ಹೊರಗಾಕ್ಲಿ ನಂದು ಅಂತ ಅಂದಿದ್ದಾರೆ ನಿನ್ನೆ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಬಿಡದಿ ಸಮೀಪ ಇದೆ. ನನ್ನ ಜೊತೆ ಇದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು. ಸುಮಾರು ಎಷ್ಟು ಕಿಲೋಮೀಟರ್ ನಡೆದಿದ್ದೀರಿ ಸರ್? 11.5 ಕಿಲೋಮೀಟರ್ ನಡೆದಿದ್ದಾರೆ. ಅವ್ರನ್ನ ಚೇಸ್ ಮಾಡೋದೇ ನನಗೆ ಭಾಳ ಕಷ್ಟ ಆಗೋಯ್ತು, ಅಷ್ಟು ಸ್ಪೀಡಾಗಿ. ಯಾವ ಲೆವೆಲ್ಗೆ ಅಂತಂದರೆ, ಅವಾಗೆಲ್ಲ ಯಡಿಯೂರಪ್ಪನವರು ಸೈಕಲ್ ಹತ್ತಿ ಇಡೀ ಪಕ್ಷವನ್ನು ಸಂಘಟನೆ ಮಾಡಿದ್ರಂತೆ. ಅದೇ ರೀತಿ ಮತ್ತೆ ಪಕ್ಷವನ್ನು ಉಜ್ಜೀವನಗೊಳಿಸೋದಕ್ಕೆ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಕಾಲ್ನಡಿಗೆಯಲ್ಲೇ ಒಂದು ರೀತಿ ಧೂಳು ಎಬ್ಬಿಸ್ತಾ ಇದ್ದಾರೆ. ಸುಮಾರು 10.5 ಕಿಲೋಮೀಟರ್ನ 1 ಕಿಲೋಮೀಟರ್ನಂತೆ ನಡೆದ್ಬಿಟ್ರು, ಅಷ್ಟು ಫಾಸ್ಟಾಗಿ ನಡೆದ್ರು. ಈಸ್ ವೆರಿ ಫಿಟ್ ಆ್ಯಂಡ್ ಫೈನ್. ಸೊ ವಿಜಯೇಂದ್ರ ಅವರ ಈ ಒಂದು ಜೈತ್ರ ಯಾತ್ರೆ ಏನಿದೆ ಅದು ಪಕ್ಷಕ್ಕೆ ಯಾವ ರೀತಿ ಸಹಕಾರಿಯಾಗುತ್ತೆ, ಎಸ್ಪೆಷಲಿ ಕಾಂಗ್ರೆಸ್ನ ಹಗರಣಗಳನ್ನು ಬಯಲಿಗೆ ಎಳೆಯೋದಕ್ಕೆ, ಅವರ ಭ್ರಷ್ಟಾಚಾರವನ್ನು ಜನರಿಗೆ ತಲುಪಿಸೋದಕ್ಕೆ ಮಾಡಲಾಗ್ತಾ ಇರುವಂಥ ಈ ಪಾದಯಾತ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ನ ಬುಡ ಅಲುಗಾಡಿಸುತ್ತಾ? ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ? ದಟ್ ಈಸ್ ದಿ ಮೇನ್ ಕ್ವಶನ್. ಹಾಗಾದ್ರೆ ಬನ್ನಿ, ಸ್ವತಃ ವಿಜೇಂದ್ರ ಅವರು ನಮ್ಮೊಂದಿಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ಸರ್, ಇವಾಗ ನನಗೆ ಬೆಳಗ್ಗೆಯಿಂದಲೂ ತುಂಬಾನೇ ಆಶ್ಚರ್ಯ ಆದ್ರೆ, ನೀವು ಪಾದಯಾತ್ರೆಗೆ ಇಟ್ಟಿರುವ ಮುಹೂರ್ತ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬರ್ತ್ಡೇ, ಜನ್ಮದಿನ. ಕಳೆದ 2 ವರ್ಷಗಳ ಹಿಂದೆ ಇದೇ ದಿನ ಸಿದ್ದರಾಮೋತ್ಸವ ನಡೆದಿತ್ತು ದಾವಣಗೆರೆಯಲ್ಲಿ. ಇವತ್ತು ಸಿದ್ದರಾಮಯ್ಯನವರನ್ನ ಅಳಗಾಡಿಸೋದಕ್ಕೆ, ಅವ್ರನ್ನ ಕುರ್ಚಿಯಿಂದ ಕೆಳಗಿಡಿಸೋದಕ್ಕೆ ಅವ್ರದೇ ಬರ್ತಡೇ ದಿನ ಮುಹೂರ್ತ ಇಟ್ಟಿದಿರಲ್ಲ, ಹೆಂಗದು? ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಇಳಿಸ್ಬೇಕು, ಸಿದ್ದರಾಮಯ್ಯನವರ ಕುರ್ಚಿಯನ್ನು ಅಲ್ಲಾಡಿಸ್ಬೇಕು, ಇದು ನಮ್ಮ ಉದ್ದೇಶ ಇಲ್ಲ. ನಮ್ಮ ಹೋರಾಟದ ಮೂಲ ಉದ್ದೇಶ ಇರುವಂಥದ್ದು, ರಾಜ್ಯದಲ್ಲಿ ಇವತ್ತು ಭ್ರಷ್ಟಾಚಾರ ರಹಿತ ಆಡಳಿತನ ನೀಡ್ತೇವೆ, ಅಹಿಂದ ಸಮುದಾಯಗಳಿಗೆ ಧ್ವನಿಯಾಗಿ ಕೆಲಸ ಮಾಡ್ತೇವೆ ಅಂತೇಳಿ ಜನರಿಗೆ ಭರವಸೆಯನ್ನು ನೀಡಿ ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಈ ಜನವಿರೋಧಿ ಭ್ರಷ್ಟಾಚಾರಿ ಸರ್ಕಾರ ಇವತ್ತೇನಿದೆ, ಇಂಥ ಭ್ರಷ್ಟಾಚಾರ ಸರ್ಕಾರವನ್ನು ಬುಡ ಸಮೇತ ಕಿತ್ತಾಕಬೇಕು. ನಾನು ಭ್ರಷ್ಟಾಚಾರದ ಬಗ್ಗೆ ನನಗಿಂತ ಮಿಗಿಲಾಗಿ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸದನದ ಒಳಗಡೆ ಇವತ್ತು ಒಪ್ಕೊಂಡಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಹಗರಣ ಆಗಿದೆ, ಆದರೆ BJPಯವರು ಹೇಳೋ ಥರ 187 ಕೋಟಿ ಅಲ್ಲ 87 ಕೋಟಿ ಹಗರಣ ಆಗಿದೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಇಲ್ಲಿ ದುರಂತ ಅಂತ ಹೇಳಿದ್ರೆ, ಯಾವ ಹಣ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೊಳ್ಳೆ ಹೊಡೆದು ಲೋಕಸಭಾ ಚುನಾವಣೆ ಎದುರಿಸಿದ್ದಾರಲ್ಲ, ನಾಚಿಕೆ ಆಗ್ಬೇಕಿತ್ತಲ್ವೇ ಕಾಂಗ್ರೆಸ್ ಸರ್ಕಾರಕ್ಕೆ? ಅಂದ್ರೆ ಕೊಳ್ಳೆ ಹೊಡೆದು ಲೋಕಸಭೆ ಚುನಾವಣೆಗೆ ದುಡ್ಡು ಖರ್ಚು ಮಾಡಿದ್ದಾರೆ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪ್ರೆಸ್ ನೋಟಲ್ಲೂ ಕೂಡ ಹೇಳಿದ್ದಾರೆ. ಹೆಂಡವನ್ನು ಖರೀದಿ ಮಾಡಿದ್ದಾರೆ. ಲ್ಯಾಂಬರ್ಗಿನ್ ಏನು ಖರೀದಿ ಮಾಡಿದ್ರು ಅದು ಒಂದು 2-3 ದಿನ ಯಾವ ಮಂತ್ರಿಗಳ ಮನೆಯಲ್ಲಿ ಇತ್ತು ಅನ್ನೋದನ್ನು ಕೂಡ ತನಿಖೆ ಮಾಡಬೇಕಾಗ್ತದೆ. ಸರ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ತಗೊಂಡು ಲ್ಯಾಂಬೋರ್ಗಿನಿ ಖರೀದಿ ಮಾಡಿ ಎಂಡ ತಗೊಂಡ್ರ? ಏನ್ ಸರ್ ಹಿಂಗೆ ಹೇಳ್ತೀರಾ? ಪಾಪ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ರು, ಲ್ಯಾಂಬರ್ಗಿನಿ ಕಾರು ಏನು ಖರೀದಿ ಮಾಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದ, ಆ ಲ್ಯಾಂಬರ್ಗಿನಿ ಕಾರ್ ಹೇಗಿದೆ ಅಂತಲೇ ನಾವು ನೋಡಿಲ್ಲ, ಆ ಕಾರನ್ನು ವಾಪಸ್ಸು ಕಂಪ್ನಿ ಕೊಟ್ಬಿಟ್ಟು ಹಣವನ್ನು ವಾಪಸ್ ಸರ್ಕಾರಕ್ಕೆ ತರ್ತೇವೆ ಅಂತ ಹೇಳ್ತಾರೆ. ಅಂದರೆ ಕದ್ದ ಮಾಲನ್ನು ವಾಪಸ್ ಕೊಟ್ಟು ವಾಪಸ್ಸು ರಾಜ್ಯದ ಖಜಾನೆಗೆ ತರ್ತೇನೆ ಅನ್ನೋ ಮಾತನ್ನು ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ. ಇವತ್ತು ಸ್ಪಷ್ಟವಾಗಿದೆ, ರಾಜ್ಯದ ಜನರ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ, ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು, ಮೈಸೂರಿನ ಮೂಡಾ ಪ್ರಕರಣ ಇರ್ಬೋದು. ಮೂಡಾ ಪ್ರಕರಣದಲ್ಲಿ 14 ನಿವೇಶನಗಳನ್ನು ಪಡೆದಿರ್ತಕ್ಕಂಥ ಸಿದ್ದರಾಮಯ್ಯ ಕುಟುಂಬ ಒಂದು ಕಡೆ, ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರದಲ್ಲಿ ಸುಮಾರು 5,000 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನ, ಯಾವ ನಿವೇಶನಗಳು ಮೈಸೂರು ಭಾಗದ ಬಡವರ ಪಾಲಾಗಬೇಕಿತ್ತು ಅದನ್ನು ಕೂಡ ಈ ಸರ್ಕಾರ ಲೂಟಿ ಹೊಡೆದಿದೆ. ಹಾಗಾಗಿ ಇವೆಲ್ಲದರ ವಿರುದ್ಧ ಆ ಮೂಡಾ ಹಗರಣ ಕೂಡ CBI ತನಿಖೆ ಕೊಡಬೇಕು.
ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಆಗ್ರಹವನ್ನು ಸರ್ ಮಾಡ್ತೀವಿ. ಮೂಡಾದಲ್ಲಿ ಕೇವಲ ಸಿದ್ದರಾಮಯ್ಯನವರ ಫ್ಯಾಮಿಲಿ ಅಷ್ಟೇ ಅಲ್ಲ ಸರ್, ಬಿಜೆಪಿ ಮತ್ತು JDS ನ ಮೈಸೂರು ಭಾಗದ ಹಲವಾರು ರಾಜಕೀಯ ನಾಯಕರುಗಳಿಗೆ ಸೈಟ್ ಹೋಗಿದೆ ಅಂತ ಹೇಳ್ತಾರೆ ಸರ್. ಹಿಂಗಾಗಿ ಎಲ್ಲಾ ತನಿಖೆ ಆಗ್ಬೇಕಾ? ಅದ್ ನಿಮ್ ಪಕ್ಷದಲ್ಲಿ ಫಸ್ಟ್ ನೀವು ಏನಾದ್ರು ಅವಲೋಕನ ಮಾಡಿದ್ರೆ, ಯಾರಾದ್ರೂ ಸೈಟ್ ತಗೊಂಡಿದ್ರೆ ಹೇಳ್ರಪ್ಪ, ಆಮೇಲೆ ಮುಜುಗರ ಆಗುತ್ತೆ ಅಂತ. ಯಾವುದೇ ಸರ್ಕಾರದಲ್ಲಿ ಇದು ಹಗರಣ ಆಗಿದ್ದೇ ಆಗಿದ್ರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತಕ್ಕಂಥ ಆಗ್ರಹವನ್ನ ಕಳೆದ 1.5 ತಿಂಗಳಿಂದ ನಾವು ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಸದನದ ಒಳಗಡೆ ಬಹುಶಃ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ವಿರೋಧ ಪಕ್ಷಗಳು ಎತ್ತಿರ್ತಕ್ಕಂಥ ನಿಲುವಳಿ ಸೂಚನೆಗೆ, ವಿರೋಧ ಪಕ್ಷಗಳು ಮಂಡಿಸಿರ್ತಕ್ಕಂಥ ನಿಲುವಳಿ ಸೂಚನೆಯನ್ನ ಧಿಕ್ಕರಿಸಿ ಅಧಿವೇಶನವನ್ನ ಮೊಟಕುಗೊಳಿಸಿ ಓಡೋಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರು ಇದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಅಪಕೀರ್ತಿಗೆ ಪಾತ್ರ ಆಗಿದ್ದಾರೆ. ಒಪ್ಕೊಂಡಿದಾರಲ್ಲ ಸರ್, ಹೌದು ಆಗಿದೆ ಅಂತ. ಮೂಡಾದಲ್ಲಿ ಇವತ್ತು ಹಗರಣ ಆಗಿಲ್ಲ ಅಂತೇಳಿ ಪ್ರತಿಪಾದಿಸ್ತಾ ಇದ್ದಾರೆ. ಅಲ್ಲ ಸರ್, ಇದರಲ್ಲಿ ವಾಲ್ಮೀಕಿದಲ್ಲಿ ಒಪ್ಕೊಂಡಿದ್ದಾರೆ. ಮೂಡಾದಲ್ಲೂ ಕೂಡ ಒಪ್ಕೊಳ್ತಕ್ಕಂಥ ಸಂದರ್ಭ ಈಗಾಗಲೇ ಸೃಷ್ಟಿಯಾಗಿದೆ. ಆದ್ರೆ ಬಂಡತನ ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯದಲ್ಲೇ ಒಪ್ಕೊಳ್ತಾರೆ. ಅದೇನ್ ಸರ್, ನೀವು ವಿಜಯೇಂದ್ರ ಅವರು ದಾಳಗಳು ಉರುಳಿಸಿದ್ರೆ ಅದು ತುಂಬಾ ವೆಲ್ ಪ್ಲಾನ್ಡ್ ಅನ್ಸುತ್ತೆ ಸರ್. ನೋಡಿ, ಈಗ ತಂದೆಯವರ ವಿಚಾರದಲ್ಲೂ ಹಿಂಗೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಹೋಯ್ತು ರಾಜ್ಯಪಾಲರಿಗೆ. ಆಗಿದ್ದಂತಹ ರಾಜ್ಯಪಾಲರು ಹಂಸರಾಜ್ ಭಾರದ್ವಾಜ್ ಅವರು ರಾಜಭವನವನ್ನು ದುರುಪಯೋಗ ಪಡಿಸ್ಕೊಂಡ್ರು, ಅವರು ಪರ್ಮಿಷನ್ ಕೊಟ್ರು ಅಂತ. ಈಗ ಅಂಥದ್ದೇ ಸಿಚುವೇಶನ್ಗೆ ಸಿದ್ದರಾಮಯ್ಯನವ್ರನ್ನ ತಂದು ನಿಲ್ಸಿದಿರಲ್ಲ, ಎಂತ ಮಾಸ್ಟರ್ ಮೈಂಡ್ ಸರ್ ನೀವು. ಮಾಡಿದ್ದುಣ್ಣೋ ಮರಾಯ ಅಂತ ಹೇಳ್ತಾರೆ ಹಿರಿಯರು. ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ರು, ತನ್ನ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆನೂ ಇಲ್ಲ ಅಂತೇಳಿ ಬಂಡತನದಿಂದ ಮಾತನಾಡ್ತಾ ಇದ್ರು. ಆದರೆ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥದ್ದು ರಾಜ್ಯದ ಜನನೂ ಕೂಡ ಮಾತನಾಡ್ತಾ ಇದ್ದಾರೆ. ಇವತ್ತು ದಾಳ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜಭವನವನ್ನ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಅತಿ ಹೆಚ್ಚು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ಅಪಕೀರ್ತಿ ಅಥವಾ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ. ಇವತ್ತು ನಮ್ಮ ಪ್ರಶ್ನೆಗೂ ಉತ್ತರ ಕೊಡಲಿಲ್ಲ. ಇವತ್ತು ಖಾಸಗಿ ದೂರುದಾರರ ಪ್ರಶ್ನೆಗೂ ಕೂಡ ಉತ್ತರ ಕೊಡ್ತಿಲ್ಲ. ರಾಜ್ಯಪಾಲರು ಸಮಜಾಯಿಷಿ ಕೇಳಿದ್ರೆ ಉತ್ತರ ಕೇಳಿದ್ರೆ ಇವತ್ತು ಅದನ್ನು ಕೂಡ ಧಿಕ್ಕರಿಸಿ ಇವತ್ತು ರಾಜ್ಯಪಾಲರ ವಿರುದ್ಧ ಬಹುಶಃ ಮುಖ್ಯಮಂತ್ರಿಗಳು ಇಲ್ಲದೆ ಇರ್ತಕ್ಕಂಥ ಒಂದು ಕ್ಯಾಬಿನೆಟ್ ನಡೆದಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ. ಆರೋಪಿನೇ ಮಾಡಕ್ಕಾಗುತ್ತಾ ಸರ್? ನೀವು ಒಳ್ಳೆ ಆರೋಪಿನೇ ಕುತ್ಕೊಂಡು ತನ್ನ ವಿರುದ್ಧ ಏನಾಗಬೇಕು ಅಂತ ಡಿಸೈಡ್ ಮಾಡಕ್ಕಾಗುತ್ತಾ? ಅದೊಂದು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿದ್ದಾರೆ. ನೀವು ಮಾಡ್ರಪ್ಪ, ನೀವು ಮಂತ್ರಿಗಳ ಪರಿಷತ್ನಲ್ಲಿ ನಾನು ದೂರ ಇರ್ತೀನಿ ಅಂತ. ಯಾರಿಗೆ ಕೊಟ್ಟಿದ್ದಾರೆ? ಯಾರಿಗೆ? ಮಾನ್ಯ DK ಶಿವಕುಮಾರ್ ಅವರು, ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು, ಎಷ್ಟು ಕೇಸ್ಗಳು ಅವ್ರ ವಿರುದ್ಧ ಇದೆ, ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗಿರ್ತದೆ. ನೀವು ಹಂಗಂದ್ರೆ ನಿನ್ನೆ ಹೇಳಿದ್ ಒಂದು ಮಾತು ನಾನು ಬಳಸಬಾರ್ದು ಸರ್ ಒಬ್ಬ ಹೆಣ್ಮಗಳಾಗಿ. ಬಟ್ ಏನ್ ಜರ್ನಲಿಸ್ಟ್ಗಳಿಗೆ ಏನ್ ಸರ್ ಹೇಳಿ ಇದ್ದದ್ದನ್ನು ಇದ್ದಂಗೆ ಹೇಳ್ಬೇಕು. ವಿಜಯೇಂದ್ರ ಗಂಡಸಾದ್ರೆ ಹೊರಗಾಕ್ಲಿ ನಂದು ಅಂತ ಅಂದಿದ್ದಾರೆ ನಿನ್ನೆ. ಈಗಾಗಲೇ ಭ್ರಷ್ಟಾಚಾರದ ವಿಚಾರದಲ್ಲಿ ಯಾವ ರೀತಿ ಇವರು ಭ್ರಷ್ಟಾಚಾರ ಪ್ರಕರಣ ವಿರುದ್ಧ ಬಹಿರಂಗ ಆಗಿದೆ ಗೊತ್ತಿದೆ ರಾಜ್ಯದ ಜನತೆಗೆ. ಬಂಡತನಕ್ಕೆ ಮತ್ತೊಂದು ಹೆಸರು ಏನಾರು ಇದ್ರೆ DK ಶಿವಕುಮಾರ್, ಕಾಂಗ್ರೆಸ್ಗೆ ಮತ್ತೊಂದು ಹೆಸರು ಏನಾದ್ರು ಇದ್ರೆ ಅದು ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ, ಬಂಡತನಕ್ಕೆ ಮತ್ತೊಂದು ಹೆಸರು DK ಶಿವಕುಮಾರ್. ಆದ್ರೆ ಬರೋ ದಿನದಲ್ಲಿ ಅವರು ಕೂಡ ಉತ್ತರ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಈಗ ಎಂತ ಪರಿಸ್ಥಿತಿ ನೀವು ನಿರ್ಮಾಣ ಮಾಡಿದ್ದೀರಿ ಅಂದ್ರೆ ಸರ್, ಅದೇ ಬಂಡೆ ಹೋಗಿ ಈಗ ಕುರ್ಚಿ ಮೇಲೆ ಕುಳಿತುಕೊಳ್ಳಬಹುದಂತ ಪರಿಸ್ಥಿತಿನ ನೀವೇ ನಿರ್ಮಾಣ ಮಾಡಿದ್ದೀರಿ ಅಂತ ಕಾಂಗ್ರೆಸ್ ಪಕ್ಷದ ಒಳಗಡೆ ಮಾತಾಡ್ತಿದ್ದಾರೆ ಸರ್. ನೋಡಿ, ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತ ಸಚಿವರು ನೆನ್ನೆ ನೋಡ್ತಾ ಇದ್ದೆ ಬ್ರೇಕಿಂಗ್ ನ್ಯೂಸ್ ಮೊನ್ನೆ ದಿನ. ಪಾಪ ಮುಖ್ಯಮಂತ್ರಿಗಳು ಬಹಳ ಸಂತೋಷದಿಂದ ಇದ್ದಂಗೆ ಕಾಣ್ತಾರೆ. ಅವರು ಬೆನ್ನಿಗೆಯಿಂದ ನಿಂತಿರ್ತಕ್ಕಂಥದ್ದಲ್ಲ, ಬೆನ್ನಿಗೆಯಿಂದ ಯಾವಾಗ ಚೂರಿ ಹಾಕ್ಬೇಕು ಅಂತೇಳಿ ಕೆಲವು ಹಿರಿಯ ಸಚಿವರು ಕಾಯ್ತಾ ಇದ್ದಾರೆ. ಬಂದ್ ಮಾತಾಡಿದ್ದಾರೆ ಯಾವಾಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಸರ್, ಹಿಂಬಾಗಿಲಿನಿಂದ ಬಂದು ನಿಮ್ಮ ಹತ್ರ ಏನಾದ್ರು ಯಾರಾದ್ರೂ ಮಾತಾಡಿದಾರೆ ಸರ್, ಚೆನ್ನಾಗ್ ಮಾಡ್ತಾ ಇದ್ದೀರಾ ಇಳಿಸಿ ಅವ್ರನ್ನ ಅಂತ ಏನಾದ್ರು ಹೇಳಿದಾರೆ ಸರ್? ಸದನದಲ್ಲಿ ನಾವು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಚರ್ಚೆ ಕೊಟ್ಟಾಗ, ನಿಲುವಳಿ ಸೂಚನೆ ಮಂಡನೆ ಮಾಡಿದಾಗ ಸಾಕಷ್ಟು ಜನ ಕಾಂಗ್ರೆಸ್ ಶಾಸಕರು ಆತಂಕ, ಯಾಕೆ ಸರ್ ಮೂಡ ತಗೊಳ್ತಾ ಇಲ್ಲ ನೀವು, ಫಸ್ಟ್ ಮೂಡನೇ ತಗೋಬೇಕಿತ್ತು ನೀವು ಅಂತೇಳಿ. ಬೇರೆ ಏನಾದರೂ ಡಾಕ್ಯುಮೆಂಟ್ಸ್ ಇದೆಯಾ ಸರ್? ಎಲ್ಲ ಡಾಕ್ಯುಮೆಂಟ್ಸ್ ಸಿಕ್ಕಿದೆ ನಿಮಗೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ಶಾಸಕರ ಪ್ರಶ್ನೆ ಮಾಡ್ತಾ ಇದ್ರು. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರ ಅಂದ್ರೆ ನಿಮ್ಮ ಪಾದಯಾತ್ರೆಗೆ ಕೆಲ ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ ಅಂತ ಹೇಳೋದಿಲ್ಲ, ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾವಾಗ ಪಾದಯಾತ್ರೆ ಶುರುವಾಗ್ತದೆ, ಯಾವಾಗ ಮುಖ್ಯಮಂತ್ರಿ ಇನ್ನೂ ಹೆಚ್ಚು ಇಕ್ಕಟ್ಟಿಗೆ ಸಿಲುಕಾಕಿಕೊಳ್ತಾರೆ ನೋಡಿ. ನಮ್ಮ ಪಾದಯಾತ್ರೆ ಘೋಷಣೆ ಮಾಡಿ ನೆನ್ನೆ ಚಾಲನೆ ಇವತ್ತು ಕೊಡಬೇಕು ಅಂದ ತಕ್ಷಣ DK ಶಿವಕುಮಾರ್ ಅವರು ಕೂಡ ಯಾತ್ರೆ ಶುರು ಮಾಡಿದ್ರು. ಒಂದು ಕಡೆ ಪಶ್ಚಾತ್ತಾಪದ ಯಾತ್ರೆನ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದ್ರೆ, ಮತ್ತೊಂದು ಕಡೆ DK ಶಿವಕುಮಾರ್ ಅವರು
ಮುಂದೆ ಮುಂದೆ ಹೋಗ್ತಾ ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಹೋಗೋದಕ್ಕಿಂತ ಮುಂಚೆ ಹೋಗ್ತಾರಂತೆ ಸರ್. ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಬರ್ತಾ ಇದೆ, ನೀವು ಬೆಂಬಲ ಕೊಡಿ ಅಂತ ಹೇಳಿ ಒಂದ್ ರೀತಿ ಅವರೇ ನಮಗೆ ಪ್ರಚಾರವನ್ನ ನೀಡ್ತಾ ಇದ್ದಾರೆ. ಅಲ್ಲ ಸರ್, ನೀವು ಹೋಗೋದಕ್ಕಿಂತ ಮುಂಚೆ ಅವರೇ ಹೋಗ್ತಾರಂತೆ. ಹೋಗಿ ನಿಮ್ದೆಲ್ಲ ಹಗರಣಗಳು ಅವರು ಬಯಲಿಗೆಳಿತಾರಂತೆ. ಮತ್ತೆ ಅದು ಎಲ್ಲ ಹಗರಣಗಳನ್ನ ತನಿಖೆ ಕೊಡ್ತಾರಂತೆ ಸರ್. ನಾವು ಎತ್ತಿರ್ತಕ್ಕಂಥ ಪ್ರಶ್ನೆಗಳು, ರಾಜ್ಯದಲ್ಲಿ ಇಂಥ ಭ್ರಷ್ಟಾಚಾರದ ಪ್ರಕರಣಗಳು ಇನ್ನೆಂದೂ ಕೂಡ ನಡೆದಿರಲಿಲ್ಲ. ಇಂಥ ಪ್ರಶ್ನೆಯನ್ನ ಜನರ ಪರವಾಗಿ ಎತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಕೊಡ್ಲಿ ಫಸ್ಟ್, ಆಮೇಲೆ ಉಳಿದ ಪುಕ್ಷಟೆ ಮಾತಾಡ್ಲಿ. ಆಯ್ತು ಸರ್, ಈ ಒಂದು ಪಾದಯಾತ್ರೆ ಏನಿದೆ ಅದು ಡೆಫಿನೆಟ್ಲಿ ವಿಜಯೇಂದ್ರ ಅವರಿಗೆ ಒಂದು ನೋಡಿ ಸರ್, ಪಾದಯಾತ್ರೆ ಮಾಡಿದವರೆಲ್ಲ CM ಆಗಿದ್ದಾರೆ ಸರ್. ಈಗ ನೋಡಿ ಸಿದ್ದರಾಮಯ್ಯನವರು ಪಾಪ ಕೈ ಕಾಲು ಎಲ್ಲ ಬಾತಿಸ್ಕೊಂಡು ದೊಡ್ಡ ದೊಡ್ಡ ಏನು ಮೆರವಣಿಗೆಗಳನ್ನ ಮಾಡಿಕೊಂಡು ಬಳ್ಳಾರಿ ಯಾತ್ರೆ ಮಾಡಿದ್ರು, ಮುಖ್ಯಮಂತ್ರಿ ಆದ್ರು. ಮೇಕೆದಾಟು ಪಾದಯಾತ್ರೆ ಮಾಡಿದ್ರು, ಮುಖ್ಯಮಂತ್ರಿ ಆದ್ರು. ಈಗ ವಿಜಯೇಂದ್ರ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಮುಂದೊಂದು ದಿನ ನೀವು ಮುಖ್ಯಮಂತ್ರಿ ಆಗ್ಬೋದಾ? ನಮ್ಮ ಪಾದಯಾತ್ರೆ ಮುಖ್ಯಮಂತ್ರಿ ಆಗುವ ಸಲುವಾಗಲ್ಲ. ನಮ್ಮ ಪಾದಯಾತ್ರೆ ಬಿಜೆಪಿ ಜೆಡಿಎಸ್ ನಡೆಸ್ತಾ ಇರ್ತಕ್ಕಂಥ ಪಾದಯಾತ್ರೆ ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದು ಅಹಿಂದಾಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಏನು ದೋಚಿದ್ದಾರೆ ಭ್ರಷ್ಟ ಕಾಂಗ್ರೆಸ್, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದವರ ಹೋರಾಟ. ಮತ್ತೊಂದು ಕಡೆ ಸಾವಿರಾರು ಜನರಿಗೆ ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನವನ್ನ ಇವತ್ತು ಲೂಟಿ ಹೊಡೆದಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಅದರ ವಿರುದ್ಧ ಹೋರಾಟ ಹೊರತು ನ್ಯಾಯ ಕೊಡಿಸೋಕ್ಕೋಸ್ಕರ ನಮ್ಮ ಹೋರಾಟ. ಯಾರಿಗೆ ನ್ಯಾಯ ಕೊಡ್ಸಕ್ಕೆ ಸರ್? ಈ ರಾಜ್ಯದಲ್ಲಿ ಇವತ್ತು ವಾಲ್ಮೀಕಿ ನಿಗಮ 187 ಕೋಟಿಯನ್ನು ದೋಚಿದ್ದಾರೆ, ಅದು ವಾಪಸ್ ಬರಬೇಕು. ಎರಡನೇದು, ಮೂಡಾದಲ್ಲಿ ಯಾರ್ಯಾರು ಬಡವರಿಗೆ ನಿವೇಶನ ಕೊಡಬೇಕಿತ್ತು, ಇವ್ರು ಲೂಟಿ ಹೊಡೆದಾರೆ, ಅದು ವಾಪಸ್ ಹೋಗಬೇಕು. ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ ಇವೆರಡು ಪ್ರಕರಣಗಳಲ್ಲಿ ಅವರು ರಾಜೀನಾಮೆ ಕೊಡಬೇಕು. ಈಗ ಹೇಳಿದ್ರಲ್ಲ ಸರ್, ಲ್ಯಾಂಬೋರ್ಗಿನಿ ಎಲ್ಲ ವಾಪಸ್ ಕೊಟ್ಬಿಟ್ಟು ದುಡ್ಡು ತಗೊಂಬತ್ತೀವಿ ಅಂತ. ಅಷ್ಟು ಮಾಡಿದ್ರೆ ಆಯ್ತಲ್ಲ, ವಾಪಸ್ ಕೊಟ್ಬಿಟ್ರೆ ಮುಗೀತಲ್ಲ ಸರ್. ಕದ್ದ ಮಾಲನ್ನ ವಾಪಸ್ ಕೊಟ್ಟ ತಕ್ಷಣ ಕಳ್ಳತನದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕದ್ದ ಮಾಲನ್ನ ವಾಪಸ್ ಕೊಟ್ಟು ಅದನ್ನ ಹಣವನ್ನ ರಾಜ್ಯದ ಹಣ ಇವತ್ತು ಹಣ ರಾಜ್ಯಕ್ಕೆ ತರ್ತೇವೆ ಅಂತ ಹೇಳಿದ್ರೆ ಅದನ್ನು ರಾಜ್ಯದ ಜನರು ನಂಬೋದಿಲ್ಲ, ಮೂರ್ಖರು ಕೂಡ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಹಂಗಾದ್ರೆ ರಾಜೀನಾಮೆ ಕೊಡ್ಬೇಕಾ ಸರ್ ಸಿದ್ದರಾಮಯ್ಯನವರು? ಏನು ಅನುಮಾನ ಇಲ್ಲ. ಮೂಡ ಪ್ರಕರಣ CBI ಕೊಡಬೇಕು. ವಾಲ್ಮೀಕಿ ಮತ್ತು ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ, ಮಾಡಿಸ್ತೀರಿ? ನಿಶ್ಚಿತವಾಗಿ ಆಗ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.